ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಚೆನ್ನಾಗಿ ಹೊಸರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಚಾನಲ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ವಿಡಿಯೋ ಬೇಸಿಕ್ಸ್, ಲೈಕ್ ವಿಡಿಯೋ ಏನು ರಿಲೇಟೆಡ್ ಅಂತಂದ್ರೆ ಆಸ್ ಯೂಶುವಲ್ ಎವ್ರಿ ವೀಕ್ ಫ್ರಮ್ ಮಂಡೇ ಟು ಏನು ಹೇಳಿ ಫ್ರಮ್ ಮಂಡೇ ಟು ಫ್ರೈಡೆ ಏನು ಯೂಟ್ಯೂಬ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ನಾನು ಬೋತ್ ಲಂಡನ್ ಸೆಷನ್ ಆ್ಯಂಡ್ ನ್ಯೂಯಾರ್ಕ್ ಸೆಷನ್ಸ್ ಲೈವ್ ಬರ್ತೀನಲ್ವಾ, ಲೈವಲ್ಲಿ ಈ ಥರ ಲೆವೆಲ್ಸ್ ಏನು ಮಾರ್ಕ್ ಮಾಡ್ತೀನಿ, ಮಾರ್ಕೆಟಲ್ಲಿ ಲೆವೆಲ್ಸ್ ರಿಯಾಕ್ಟ್ ಮಾಡಿದಾಗ ಎಷ್ಟು ಪಿಪ್ಸ್ ಮೂವ್ಮೆಂಟ್ ಕೊಟ್ಟಿದೆ, ಓವರ್ ಆಲ್ ಮಂಡೇ ಟು ಫ್ರೈಡೆ ಎಷ್ಟು ಪಿಪ್ಸ್ ನಾವು ಕ್ಯಾಪ್ಚರ್ ಮಾಡಿದಿರಿ, ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ವಿಡಿಯೋ ಇದು. ಸೊ ದಟ್ ಯು ಕ್ಯಾನ್ ಚೆಕ್ ನನ್ನ ಅಕ್ಯುರೇಸಿ ಹೆಂಗಿದೆ, ಯು ಕ್ಯಾನ್ ಚೆಕ್ ಥ್ರೂ ದ ಲೈವ್ ಪ್ರೀವಿಯಸ್ ಆಲ್ಮೋಸ್ಟ್ 3 months ಇಂದ ಸ್ಟ್ರೀಮ್ಸ್ ಮಾಡ್ತಾ ಇದ್ದೀನಿ. 3 months ಇಂದ ಇಫ್ ಯು ಚೆಕ್ ಯಾವ್ದಾನ ಒಂದು ವೀಕ್, ಇಫ್ ಯು ಆರ್ ಇನ್ ನೆಗೆಟಿವ್, ಯಾವ್ದಾನ ಒಂದು ವೀಕು ನಾವು ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದೀನಿ ಅಂತ ಇಫ್ ಯು ಪ್ರೂವ್, ಐ ವಿಲ್ ಕ್ಲೋಸ್ ದ ಸ್ಟ್ರೀಮ್ಸ್. ಲೈವ್ ಸ್ಟ್ರೀಮ್ಸೇ ಮಾಡಲ್ಲ, ಯೂಟ್ಯೂಬ್ ಚಾನಲ್ ಕ್ಲೋಸ್ ಮಾಡ್ಬಿಡ್ತೀನಿ. ಡನ್. ಅಂಡ್ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಫಾರೆಕ್ಸ್ ಟ್ರೇಡಿಂಗ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಫಾರೆಕ್ಸ್ ಟ್ರೇಡಿಂಗ್, ಸಿ ಐ ನೆವರ್ ಟೀಚ್ ಯು ಚಾರ್ಟ್ ಪ್ಯಾಟರ್ನ್ಸ್ ಟೀಚ್ ಮಾಡಲ್ಲ, ಕ್ಯಾಂಡಲ್ ಸ್ಟಿಕ್ ಅಂತೂ ಟಚ್ ಮಾಡಲ್ಲ. ಆ್ಯಂಡ್ ಅದಾದಮೇಲೆ EMA, RSI, ಇಂಡಿಕೇಟರ್ಸ್, ಮೇನ್ ಟ್ರೆಂಡ್ ಲೈನ್ ಟ್ರೇಡಿಂಗ್, ಇದಾಗಿ ಬ್ರೇಕ್ಔಟ್, ಇದೆಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಟೀಚ್ ಮಾಡಲ್ಲ. ದ ವೇ ಐ ಟೀಚ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಫ್ ಯು ವಾಂಟ್ ಯು ಕ್ಯಾನ್ ಇದು ಸ್ಟ್ರೀಮ್ಸ್ ಚೆಕ್ ಮಾಡಿ ನಾನು ಯಾವುದೇ ಥರ ಟ್ರೇಡಿಂಗ್, ಬಿಕಾಸ್ ಇದು ಯಾವುದು ವರ್ಕ್ ಆಗಲ್ಲ, ಚಾರ್ಟ್ ಪ್ಯಾಟರ್ನ್ಸ್ ಆಗಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಆಗಲಿ, ಇದು ಯಾವುದು ವರ್ಕ್ ಆಗಲ್ಲ. ಸೊ ಯಾವ್ದು ವರ್ಕ್ ಆಗುತ್ತೋ ಅದನ್ನು ನೋಡಿ ಟ್ರೇಡ್ ಮಾಡಬೇಕಲ್ವಾ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಂಬರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ದ ಮೈ ವಾಟ್ಸಪ್ ನಂಬರ್. ಓಕೆ, ಸೊ ಡನ್, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಓವರ್ ಆಲ್ ಈ ವೀಕ್ ಎಷ್ಟು ಪಿಪ್ಸ್ ಕ್ಯಾಪ್ಚರ್ ಮಾಡಿದಿರಿ, ಓವರ್ ಆಲ್ ದಿಸ್ ವೀಕ್ ಹೌ ಮಚ್ ಪಿಪ್ಸ್ ವಿ ಹ್ಯಾವ್ ಕ್ಯಾಪ್ಚರ್ಡ್ ಅನ್ನೋದು ಒಂದು ವಿಡಿಯೋ ಇದು. ಸೊ ಈ ವೀಕ್ ಆಲ್ಮೋಸ್ಟ್ ವಿ ಕ್ಯಾಪ್ಚರ್ಡ್ 980 ಪಿಪ್ಸ್. ಆ್ಯಂಡ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ನಮ್ಗೆ ಆಲ್ಮೋಸ್ಟ್ ಏನು ಎಂಟ್ರಿ ಇರಲಿಲ್ಲ. ಸೊ ವೆಡ್ನೆಸ್ಡೇ ನೈಟ್ ನಮ್ಗೊಂದು ಬಿಟ್ಕಾಯಿನ್ ಎಂಟ್ರಿ ಟ್ರಿಗರ್ ಆಗುತ್ತೆ, ಡೈರೆಕ್ಟ್ 500 ಪಿಪ್ಸ್ ಕ್ಯಾಪ್ಚರ್ ಆಗುತ್ತೆ. ಸೊ ಹಂಗೆ ಸೋ ಆನ್. ಸೊ ಲೆಟ್ಸ್ ಅನಲೈಸ್ ದ ವಿಡಿಯೋ, ಅನಲೈಸ್ ದ ಟ್ರೇಡ್ ಲಾಜಿಕ್. ಸೊ ಮಾರ್ಕೆಟಲ್ಲಿ ಲೈಕ್ ದಿಸ್ ವಾಸ್ ಅ ಎಂಟ್ರಿ. ಸೊ ನಮ್ದು ಇದೊಂದು ಬೈಯಿಂಗ್ ಝೋನ್. ಓಕೆ, ಸೊ ಮಾರ್ಕೆಟ್ ಫಸ್ಟ್ ಎಂಟ್ರಿ ಆಯಿತು, ಅದಾದ್ಮೇಲೆ ಸ್ಟ್ರೈಟ್ ಅವೇ ವೆಂಟ್ ಅಪ್. ಬಟ್ ನಾವೆಲ್ಲಿ ತೊಗೊಳಕ್ಕಾಗಿಲ್ಲ ಬಿಕಾಸ್ ಆಫ್ ದ ಬಿಗ್ ಎಸ್ ಎಲ್ ಇತ್ತು, ಆ್ಯಂಡ್ ಝೋನ್ ಕೂಡ ದೊಡ್ಡದಿತ್ತು. ಆ್ಯಂಡ್ ಇಲ್ಲಿ ಯಾವುದು ನಮ್ಗೊಂದು ಕನ್ಫರ್ಮೇಷನ್ ಸ್ಕ್ಯಾಂಡಲ್ ಮಾಡಿಲ್ಲ 1 minute ಸೊ ಅದರಿಂದ ಇದು ಅವಾಯ್ಡ್ ಆಯಿತು. ಓಕೆ, ತೊಗೊಳಕ್ಕಾಗಿಲ್ಲ. ಅದಾದಮೇಲೆ ನೆಕ್ಸ್ಟ್ ಅಗೇನ್ ಮಾರ್ಕೆಟ್ ಕೇಮ್, ಲಿಕ್ವಿಡಿಟಿ ಸ್ವೀಪ್ ಆಯಿತು. ಸೊ ವೆನ್ ಲಿಕ್ವಿಡಿಟಿ ಸ್ವೀಪ್ ಆಯಿತು ಅಂತಂದರೆ ದಟ್ ವಿಲ್ ಬಿ ದ ಬೆಸ್ಟ್ ಟ್ರೇಡ್. ಎಸ್, ಲಿಕ್ವಿಡಿಟಿ ಸ್ವೀಪ್, 1 green candle, ಐ ಆಮ್ ಇನ್ ದ ಟ್ರೇಡ್. ಸೊ ಎವ್ರಿ ಒನ್ ಇನ್ ದ ಟ್ರೇಡ್. ಸೊ ಇದೇ ಥರ ನಾನು ಲೈವಲ್ಲೂ ಮಾರ್ಕ್ ಮಾಡಿದ್ದು. ಎಸ್, ವಿ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 100 ಪಿಪ್ಸ್ ಇಯರ್ ಗೋಲ್ಡಲ್ಲಿ, ಸಿಂಪಲ್. ಆ್ಯಂಡ್ ಅಗೇನ್ ಇಫ್ ಯು ಸಿ ಫಾರ್ ದಿಸ್ ಲೆವೆಲ್, ಯಾವುದು ಈ ಲೆವೆಲ್ಗೆ ಆಲ್ಮೋಸ್ಟ್ ವಿ ಆರ್ ವೇಟಿಂಗ್, 2 ದಿವಸ ವೇಟ್ ಮಾಡಿದ್ರೆ ಆಲ್ಮೋಸ್ಟ್. ಬಟ್ ಈ ಲೆವೆಲ್ಸ್ ಟ್ಯಾಪ್ ಆಯಿತು, ಫಸ್ಟ್ ಲೆವೆಲ್ ಟ್ಯಾಪ್ ಆಯಿತು. ಝೋನ್ ತುಂಬ ದೊಡ್ಡದಿರೋ ಕಾರಣ ಐ ಸೆಟ್ ಟು ವೇಟ್. ಓಕೆ, ಅಗೇನ್ ಮಾರ್ಕೆಟ್ 1 bullish engulfing ಕ್ಯಾಂಡಲ್ ಎಂಟರ್ಡ್ ಇಯರ್, ಆಲ್ಮೋಸ್ಟ್ 80 ಪಿಪ್ಸ್ ಕ್ಯಾಪ್ಚರ್ಡ್ ಇಯರ್. ಇಲ್ಲಿ 80 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಳ್ರಿ ಗೋಲ್ಡಲ್ಲಿ ನೋಡೋಕೆ ಹೋದ್ರೆ ಆಲ್ಮೋಸ್ಟ್ ಒಂದು ವೀಕಲ್ಲಿ ವಿ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 180 ಪಿಪ್ಸ್ ಇನ್ ಗೋಲ್ಡ್. ಇಸ್ ದಟ್ ಕ್ಲಿಯರ್? ಅದಾದಮೇಲೆ ಇಫ್ ಯು ಕಮ್ ಆಯಿಲಲ್ಲಿ ಯಾವುದು ಟ್ರೇಡ್ಸ್ ತೊಗೊಂಡಿಲ್ಲ, ಅದು ಬಿಟ್ಟರೆ ಬಿಟ್ಕಾಯಿನಲ್ಲಿ. ಸೊ ಈ ಟ್ರೇಡ್ ಅಂತೂ ಎಪಿಕ್ ಟ್ರೇಡ್, ಬಿಕಾಸ್ ಇದು ನಂದು 4 hour's ಮೇಜರ್ ಬೈಯಿಂಗ್ ಸೆಲ್ಲಿಂಗ್ ಲೆವೆಲ್, ಆ್ಯಂಡ್ ದಿಸ್ ವಾಸ್ 4 hour's ಮೇಜರ್ ಬೈಯಿಂಗ್ ಲೆವೆಲ್. ಇದು ಸೆಲ್ಲಿಂಗ್ ಲೆವೆಲ್, ಇದು ಬೈಯಿಂಗ್ ಲೆವೆಲ್. ಆ್ಯಂಡ್ ನಾನು ಈ ಲೆವೆಲ್ಸ್ ಯಾವಾಗ ಮಾರ್ಕ್ ಮಾಡಿದ್ದೆ ಅಂತಂದರೆ ವೆನ್ ಮಾರ್ಕೆಟ್ ವಾಸ್ ಇಯರ್, ಮಾರ್ಕೆಟ್ ಇಲ್ಲೆಲ್ಲೋ ಇದ್ದಾಗ, ಸಮ್ವೇರ್ ಇಯರ್ ಈ ಝೋನ್ ಇದ್ದಾಗ ನಾನು ಈ ಲೆವೆಲ್ಸ್ ಮಾರ್ಕ್ ಮಾಡಿದ್ದೆ. ಓಕೆ, ಈ ಲೆವೆಲ್ಸ್ ಇದ್ದಾಗೆ ನಾನು ಈ ಝೋನ್ಸ್ ಮಾರ್ಕ್ ಮಾಡಿದ್ದೆ. ಸಿಂಪಲ್. ಆ್ಯಂಡ್ ಎಂಟ್ರಿ ಕ್ರೈಟೀರಿಯಾ ಏನು ಅಂತ, ಎಂಟ್ರಿ ಕ್ರೈಟೀರಿಯಾ ಸಿಂಪಲ್. ಏನು, ಜಸ್ಟ್ 5 minutesಲ್ಲಿ ಮಾರ್ಕೆಟ್ ಲಿಕ್ವಿಡಿಟಿ ಸ್ವೀಪ್ ಆದಮೇಲೆ ಯಾವಾಗ ನಮ್ಮ ಝೋನ್ಗೆ ತಿರ್ಗಾ ಬಂತ ನಮ್ಮ ಝೋನ್ಗೆ, ಅದ್ರ ಮೇಲೆ 35 ಪಿಪ್ಸ್ ಆಫ್ ರಿಸ್ಕ್ ಫಾರ್ ದ ರಿಟರ್ನ್ಸ್ ಆಫ್ 200 ಪಿಪ್ಸ್. ಈ ಟ್ರೇಡು. ಓಕೆ, ದಿಸ್ ಈಸ್ ಸಾರಿ ಓಕೆ 1 minute ಮಿಸ್ಟೇಕ್ ಆಯಿತು. ಓಕೆ, ಇದು ಫಸ್ಟ್ ಟ್ರೇಡ್ ಬಿಟ್ಕಾಯಿನಲ್ಲಿ. ದಿಸ್ ವಾಸ್ ಅ ಫಸ್ಟ್ ಟ್ರೇಡ್. ಏನು ಹೇಳಿದೆ, ಲಿಕ್ವಿಡಿಟಿ ಸ್ವೀಪ್ ಆದಮೇಲೆ 1 red candle, ಲಿಕ್ವಿಡಿಟಿ ಸ್ವೀಪ್ ಇಸ್ ಡನ್, 1 red candle, ಇದ್ರ ಮೇಲೆ SL, ಸ್ಟ್ರೈಟ್ ಅವೇ 500 ಪಿಪ್ಸ್ ಫಾಲ್ ವಿತಿನ್ 2 hours ಅಲ್ಲಿ, 2 to 3 hours ಅಲ್ಲಿ, ವಿತಿನ್ 2 hours ಐ ಗೆಸ್, ಆಲ್ಮೋಸ್ಟ್ 500 ಪಿಪ್ಸ್ ಫಾಲ್. ಡನ್, ಕ್ಯಾಪ್ಚರ್ಡ್ ಇಯರ್. ಅಗೇನ್ ದ ಸೇಮ್ ವೇ, ಸೇಮ್ ಟ್ರೇಡ್ ಲಾಜಿಕ್ ಇಲ್ಲೂ ಅಷ್ಟೇ. ಏನು ಹೇಳಿದೆ, ಮಾರ್ಕೆಟ್ ಇಲ್ಲಿದ್ದಾಗ ಐ ಮಾರ್ಕ್ ದಿಸ್ ಲೆವೆಲ್. ಎಂಟ್ರಿ ಕ್ರೈಟೀರಿಯಾ ಸಿಂಪಲ್, ಲಿಕ್ವಿಡಿಟಿ ಸ್ವೀಪ್ ಆದಮೇಲೆ ಯಾವಾಗ ಒಂದು ರೆಡ್ ಕ್ಯಾಂಡಲ್ ನಮ್ಮ ಸೆಲ್ಲಿಂಗ್ ಲೆವೆಲ್ ಹತ್ರ ಬರುತ್ತೋ, ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡುತ್ತೋ, ಅಲ್ಲಿ ಎಂಟ್ರಿ ವಿತ್ 35 ಪಿಪ್ಸ್ ಆಫ್ ರಿಸ್ಕ್ ಫಾರ್ ದ ರಿಟರ್ನ್ಸ್ ಆಫ್ 200 ಪಿಪ್ಸ್. ಸೊ 35 ಪಿಪ್ಸಲ್ಲಿ 200 ಪಿಪ್ಸಲ್ಲಿ ರಿಸ್ಕ್ ಟು ರಿವಾರ್ಡ್ ನೋಡಿ ಹೆಂಗಿದೆ ನಮ್ದು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಬಿಟ್ಕಾಯಿನಲ್ಲಿ ಆಲ್ಮೋಸ್ಟ್ ವಿ ಕ್ಯಾಪ್ಚರ್ಡ್ 700 ಪಿಪ್ಸ್. ಸೊ ಅದು ಬಿಟ್ಟು ನೆಕ್ಸ್ಟ್ ವಿ ಕ್ಯಾಪ್ಚರ್ಡ್ ಇನ್ಯಾವ್ದು ಟ್ರೇಡಲ್ಲಿ, XRP ಇಲ್ಲ, GBP ಇಲ್ಲ, URST ಇಲ್ಲ, GBP, JPY,
Okay, another trade was GBP JPO. E level we were waiting from almost. E level na we were waiting from almost ಎಷ್ಟು ದಿವಸದಿಂದ ಗೊತ್ತಾ, ಒಂದು ವೀಕಿಂದ ವೇಟ್ ಮಾಡ್ತಿದ್ರಿ ಈ ಲೆವೆಲ್ಗೆ. ಸ್ಟ್ರೈಟ್ ಅವೇ ಮಾರ್ಕೆಟ್ ನೋಡಿ ಇಲ್ಲೆಲ್ಲ ಸಸ್ಟೈನ್ ಆಗಿ ನಮ್ಮ ಲೆವೆಲ್ ಸ್ಟಾಪ್ ಆಗಿನೇ ಬೈಯಿಂಗ್ ಬಂದಿದೆ. ಆ್ಯಂಡ್ ಇದು ಕೂಡ ಒಂದು ಸೆಲ್ಲಿಂಗ್ ಲೆವೆಲ್. ಸೆಲ್ಲಿಂಗ್ ಲೆವೆಲ್ ಟ್ಯಾಪ್ ಆಯಿತು, ಸೆಲ್ಲಿಂಗ್ ಲೆವೆಲ್ ಟ್ಯಾಪ್ ಆಗಿನೇ ಸೆಲ್ಲಿಂಗ್ ಬಂದಿದೆ ಇಲ್ಲಿಂದ, ರೈಟ್. ಸೊ ಮಾರ್ಕೆಟ್ ಪ್ರತಿಯೊಂದು ಲೆವೆಲ್ಸ್ ರೆಸ್ಪೆಕ್ಟ್ ಮಾಡುತ್ತೆ. ಸೊ ಇಯರ್ ಜೆ ಪಿ ಎಲ್ ಒಂದು ಟ್ರೇಡ್ ತೊಗೊಂಡ್ರಿ, ಅದು ಬಿಟ್ಟರೆ ಇನ್ನು ಯು ಎಸ್ ಟಿ ಜೆ ಪಿ ಇನ್ಯಾವುದು ಟ್ರೇಡ್ ಇಲ್ಲ. ಸೊ ಟೋಟಲ್ ಓವರ್ ಆಲ್ ನಾವು ಈ ವೀಕಲ್ಲಿ ಆಲ್ಮೋಸ್ಟ್ ವಿ ಟ್ರೈ ಟು ಕ್ಯಾಪ್ಚರ್ 980 ಪಿಪ್ಸ್. 980 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡ್ರಿ ಈ ವೀಕಲ್ಲಿ. ಸೊ 980 ಪಿಪ್ಸ್ ಅಂತಂದ್ರೆ ಹತ್ತತ್ರ 980 ಪಿಪ್ಸ್ ಅಂದ್ರೆ ಹತ್ತತ್ರ ಇಫ್ ಯು ಟ್ರೇಡಿಂಗ್ ಇನ್ 0.01 ಲಾಟ್ ಮತ್ತೆ 0.1 ಲಾಟ್ ಮತ್ತೆ 1 ಲಾಟ್ ಟ್ರೇಡ್ ಮಾಡ್ತಾ ಇರಂದ್ರೆ ಇಟ್ಸ್ $980 ಸಾರಿ $9,800 ಪ್ರಾಫಿಟ್. ಓಕೆ, 0.1 ಅಲ್ಲಿ ಮಾಡ್ತಾ ಇದ್ದೀವಿ ಅಂದರೆ $980 ಪ್ರಾಫಿಟ್, 0.01 ಅಲ್ಲಿ ಮಾಡ್ತಾ ಇದ್ದೀವಿ ಅಂದರೆ $98 ಪ್ರಾಫಿಟ್. ಸೊ ಜಸ್ಟ್ ಇನ್ 1 ವೀಕ್ ಇಫ್ ಯು ಆರ್ ಕ್ಯಾಪ್ಚರಿಂಗ್ ದಿಸ್, ಡೋಂಟ್ ವರಿ, ನಿಮ್ಮ ಹತ್ರ ದೊಡ್ಡ ಕ್ಯಾಪಿಟಲ್ ಇಲ್ಲ, 1 ಲಾಟಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, 0.1 ಅಲ್ಲಿ ಮಾಡೋಕ್ಕಾಗ್ತಾ ಇದ್ರು, ಅಟ್ಲೀಸ್ಟ್ ಇಫ್ ಯು ಡೂಯಿಂಗ್ ಇನ್ 0.01 ಇಟ್ಸ್ ಆಲ್ಮೋಸ್ಟ್ $98, ಆಲ್ಮೋಸ್ಟ್ 8,000 rupees in a week. So please, if you want to learn trading, if you want to learn the real shit, real thing ಹೆಂಗೆ ವರ್ಕ್ ಆಗುತ್ತೆ ಅದನ್ನು ಕಲಿಬೇಕು ಅಂತಂದ್ರೆ yes, you can DM me. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಇದೆ, you can contact me over there or through the telegram, anywhere. Done. So that's all for today. Overall we captured 980 pips. Cheers to the wonderful week. So see you in the next video on tomorrow London session. I'll see you on Monday. Till then, take care. Bye bye.